ಯಾರ್ಯಾರಿಗೆ ಏನು ಸಾಧ್ಯತೆಗಳಿವೆ ತಮ್ಮ ಪರಿಸರದೊಳಗೆ ತಮ್ಮ ಮನೆಯೊಳಗೆ ಯಾವ ಥರ ಅನುಕೂಲವಿದ್ದಾವೆ ಅಂತ ಒಂದು ಸಕ್ಸಸ್ ಆಗುವಂಥ ಡ್ರೀಮನ್ನು ಕಾಣಬೇಕು. ನಾನೇನು ಹೇಳ್ತಿದ್ದೀನಿ ಅಂದರೆ, ಎಲ್ಲರೂ ಕಲ್ಯಾಣ ಮಂಟಪ ದುಡ್ಡಿರೋ ಜನ ಬೇಕಾದಷ್ಟು ಇರ್ತಾರೆ, ಕಟ್ಟಿಸ್ತಾರೆ, ಬಿಟ್ಬಿಡ್ತಾರೆ. ಕಟ್ಟಿಸಿ ಬಿಟ್ಟುಬಿಟ್ರೆ ಅದು ಫೇಲ್ಯೂರ್ ಟೋಟಲಿ. ಇದನ್ನು ಮೇಂಟೈನ್ ಮಾಡಬೇಕು. ಎಂಪ್ಲಾಯರ್ ಅನ್ನೋದಿಲ್ಲ, ಟೋಟಲಿ ರಿಪ್ಲೇಸ್ಡ್. ಅವ್ರು ಯಾವುದೇ ಕಮ್ಯುನಿಟಿಯವ್ರು ಇರಬಹುದು, ಯಾವುದೇ ಜೆಂಡರ್ ಅವ್ರು ಇರ್ಬೋದು, ಹೈ ಲೆವೆಲಲ್ಲಿ ಇರ್ಬೋದು, ಲೋ ಲೆವೆಲಲ್ಲಿ ವರ್ಕ್ ಮಾಡ್ತಿರ್ಬೋದು, ಪ್ರತಿಯೊಬ್ಬರು ಇಂಪಾರ್ಟೆಂಟ್. ಯಾರು ಇಲ್ಲದ್ರಿಂದ ಏನೂ ಕೆಲಸ ಇಲ್ಲಿ ನಡೆಯೋಂಗಿಲ್ಲ. ಸೊ ಎವ್ರಿ ಒನ್ ಈಸ್ ಅವರ್ ಫ್ಯಾಮಿಲಿ ಮೆಂಬರ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಟ್ಸ್ ಮೈ ಫ್ಯಾಮಿಲಿ ಒಂದು. ಪ್ರತಿಯೊಬ್ಬರು ತಮ್ಮ ಹೆಲ್ತನ್ನು ಮೇಂಟೈನ್ ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಹೆಲ್ತ್ ಈಸ್ ವೆಲ್ತ್ ಅನ್ನೋದಂತರೂ ಸತ್ಯನೇ ಸತ್ಯ. ಅದು ಏಜಲ್ಲಿ ನಮ್ದು ಆಯಿತು, 30 ಆಯಿತು ಮುಗೀತು, 20 ಆಯಿತು ಮುಗೀತು, ಅದನ್ನ ಯಾರು ಎಲ್ಲೂ ಬರ್ದಿಲ್ಲ, ಯಾವ ಬುಕ್ಕಲ್ಲಿ ಇಲ್ಲ. ನೀವು ಇದನ್ನ ಮಾಡಬಾರ್ದು, ಏಜಿಗೆ ಮಾಡ್ರಿ, ಇದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನು ಸಂಬಂಧ ಇಲ್ಲ. ಕನಸು ಅನ್ನೋದನ್ನ ನನಸು ಮಾಡ್ಲಿಕ್ಕೆ ಅಪಾರ್ಚುನಿಟಿ ಸಿಕ್ಕಾಗ ರೆಕ್ಕೆ ಬಿಚ್ಚಿ ಹಾರಿಬಿಡ್ಬೇಕಂತ. ಆಗಿನ ಕಾಲದಾಗ ಅಷ್ಟು ಧೈರ್ಯ ಹೆಂಗೆ ಬಂತು ಅಂತ ನಾನಿದ್ದೆ ಹಂಗೆ. ಐ ವಾಸ್ ವೆರಿ ಪಿಕ್ಯುಲಿಯರ್. ಭಾಳ ಮಂಡ್ಯದ ಹುಡುಗಿ ಅಂತ ಯಾರು ಅನ್ಲಿಲ್ಲ ಅಂತಿದ್ರು. ಮತ್ತೆ ಸ್ಪೆಷಲ್ಲೇ ಇದ್ದೆ ನಾನು ಕೇಳಲಿಲ್ಲ ಯಾರಿಗೂ. ಕೇಳಬೇಕು, ಅದು ಸಾಧ್ಯ ಇಲ್ಲ ಅಂದರು. ನಮ್ಮ ಸಿಸ್ಟರ್ಸ್ ಎಲ್ಲ ಸೀನಿಯರ್ ಎಲ್ಡರ್ ಸಿಸ್ಟರ್ಸ್ಗೆಲ್ಲ ಆ ಥರ ಮಾಡ್ತಿದ್ರಲ್ಲ, ಬಂದು ಕ್ವಶನ್ ಮಾಡೋದು, ಕೇಳೋದು, ನೋಡೋದು ಮಾಡ್ತಿದ್ದಾಗ ನಾನು ಹೇಳ್ತಿದ್ದೆ, ನನ್ನ ಮದುವೆ ಅಂತೂ ಈ ಥರ ಆಗೋದಿಲ್ಲ. ಅನ್ನೋನಿದ್ದವ್ರ ಜೊತೆ ನಾನು ಮಾಡ್ಕೊಳ್ಳೋಂಗಿಲ್ಲ. ನನಗೆ ಮಾತಾಡಿ ನೋಡಿ ನನಗೆ ಇಷ್ಟ ಆಗಬೇಕು, ಮಾಡ್ಕೊತೀನಿ. ಇಲ್ಲ ಅಂದರೆ ಮದುವೆ ಮಾಡೋಂಗಿಲ್ಲ. ಹೀ ಶುಡ್ ಸಪೋರ್ಟ್ ಮೀ ಟಿಲ್ ಮೈ ಲೈಫ್. ಅದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನನ್ನ ಕ್ಯಾಲಿಬರ್ ನೋಡಬೇಕು, ಅವರು ನಾವು ಅವರು ಸಪೋರ್ಟಿಂಗ್ ಇರಬೇಕು. ಈ ಥರ ವಿಚಾರದೊಳಗಿದ್ದಾಗ ನಾನು ಫ್ರೆಂಡ್ಶಿಪ್ಪಲ್ಲಿ ಪರಿಚಯ ಮಾಡಿಕೊಂಡು, ನನ್ನ ಕಾಲೇಜ್ ಸ್ಟೂಡೆಂಟು ಗಂಗಾಧರ್ ಅಂತ. ಆವಾಗನೇ ನಾವು ಕಾಲೇಜಲ್ಲಿ ಓದಬೇಕಾದ್ರೆ ಪರಿಚಯ ಆಯಿತು. ನಾವು ಯಾವಾಗ ನಾನು ಜಾಬಿಗೆ ಬಂದೆ, ಅವ್ರ ಜಾಬಿಗೆ ಬಂದರು, ನಮ್ಮ ಕಾಲ ಮೇಲೆ ನಿಂತ ಮೇಲೆ ಪೇರೆಂಟ್ಸ್ಗೆ ಹೇಳಿ ಮದುವೆ ಮಾಡ್ಕೊಂಡ್ವಿ. ಸ್ಟಿಲ್ ಟುಡೇ ವಿ ಆರ್ ಲೈಕ್ ಫ್ರೆಂಡ್ಸ್. ಫ್ರೆಂಡ್ಸ್ ಹಂಗೆ ಇದ್ದೀವಿ. ಆ್ಯಂಡ್ ಎಲ್ಲ ರೀತಿಲೂ ಅಂಡರ್ಸ್ಟ್ಯಾಂಡಿಂಗ್ ಒಳಗಿದ್ವಿ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊತೀವಿ. ಸ್ಟಿಲ್ ಹಿ ಈಸ್ ವರ್ಕಿಂಗ್. ನಾನು ಇಲ್ಲಿದ್ದು ಒಬ್ಬಳೇ ನಿಂತು ಇದನ್ನೆಲ್ಲ ಕಟ್ಟಿ ಇದನ್ನೆಲ್ಲ ನಿಂತಾಗ ಫೈನಾನ್ಷಿಯಲ್ ಸಪೋರ್ಟ್ 100% ಅವ್ರಲ್ಲಿಂದ. ಮನೆಯಲ್ಲೆಲ್ಲ ಒಪ್ಸೋಕ್ಕೆ ಹೆಂಗೆ ಮೇಡಮ್? ಒಪ್ಸೋದೇನು ಪ್ರಶ್ನೆ ಇಲ್ಲ. ಇದನ್ನು ಯಾಕೆ ಮಾಡ್ತೀವಿ ಅಂತ ನನಗೆ ಕ್ರಾಸ್ ಮಾಡಿದರು. ನಾನು ಒಂದು ಸಣ್ಣದನ್ನು ಮಾಡ್ಬೇಕಂತಿತ್ತು. ಇದನ್ನು ಯಾಕೆ ಮಾಡ್ತೀವಿ ಅಂದರೆ, ನಾವು ನಿಂತು ಮಾಡುವಂಥ ಕೆಲಸ ಇದು. ಒಂದು ಬೇರೆ ಕಡೆ ಎಲ್ಲಂದ್ರೂ ನಿಲ್ಲಿಕ್ಕಾಗೋದಿಲ್ಲ. ಸುಮ್ಮನೆ ಕಟ್ಟಿಸಿ ರೆಂಟಿಗೆ ಕೊಟ್ಟು ಬಾಡಿಗೆ ಕೊಟ್ಟು ಹೋಗ್ಬಿಡೋದು, ದುಡ್ಡು ಬರ್ತದೆ ಅಂಥೇಳಿ. ಬಟ್ ಇಲ್ಲಿ ಅಂತಂದರೆ ನಾವು ನಿಂತು ಮೇಂಟೈನ್ ಮಾಡ್ಬೋದು, ಓಡಾಡ್ಬೋದು, ಎಂಜಾಯ್ ಮಾಡ್ಬೋದು. ಚೆನ್ನಾಗಿ ನೀವು ಹೇಳಿದ್ರಿ ಇದು ಹೆಂಗೆ ಪ್ರೇರಣೆ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ನಿಮ್ಮ ಕೆಲಸದಿಂದ ಸಿಕ್ಕಿತ್ತು. ನೀವು SBIಯಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ರಿ. ಆ ಕೆಲಸದ ಬಗ್ಗೆ ಸ್ವಲ್ಪ ಹೇಳೋದಾದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ನಿಮಗೆ? ನಾನು ಟಾಕೆಟಿವ್ ಮೊದಲಿಂದನೂ. ಇದು ನಾನು ನಿಮಗೇನು ಹೇಳಿದಿಲ್ಲ, ಪ್ರತಿಯೊಂದೂ ಎಲ್ಲರೂ ಸಾಧಿಸ್ತಾರೆ ಲೈಫಲ್ಲಿ ಅಂತಲ್ಲ. ನಮಗೆ ರೋಲ್ ಮಾಡೆಲ್ಸ್ ಅಂತ ಇರ್ಬೇಕು ಲೈಫ್ಗೆ ಯಾವತ್ತು. ಸುಮ್ಮನೆ ಹಾಗೆ ಡ್ರೀಮ್ ಬರೋದಿಲ್ಲ ಯಾರಿಗಾದರೂ. ನಾವು ಒಂದು ನೋಡಿದಾಗ ಅದನ್ನು ಇಷ್ಟಪಟ್ಟು ನಾವು ಅವ್ರಂಗೆ ಮಾಡ್ಬೇಕು ಅನ್ನೋದನ್ನು ಬೆಳೆಸ್ಕೋಬೇಕು. ನನ್ನ ಲೈಫಲ್ಲಿ ನನ್ನ ರೋಲ್ ಮಾಡೆಲ್ಸು ಒಂದು 3 ಜನ. ಒಂದು ಇಂದಿರಾ ಗಾಂಧಿಯವರು ಆ ಟೈಮಲ್ಲಿ, ಸೆಕೆಂಡ್ ಕಿರಣ್ ಬೇಡಿ, ಸೊ 3ನೇಯವರು ಇವಾಗ ಸುಧಾಮೂರ್ತಿಯವರು. ಸೊ ಅವ್ರು ನೋಡಿದಾಗ ನೋಡಪ್ಪ ಎಷ್ಟು ಚೆನ್ನಾಗಿ ಮಾಡಿದರು, ಹೆಂಗೆ ಮಾಡಿದರು, ಎಷ್ಟು ದೊಡ್ಡ ಪೊಸಿಷನಲ್ಲಿ ಏನು ಮಾಡ್ತಿದ್ರು. ಆವಾಗ ಸೋಷಿಯಲ್ ಮೀಡಿಯಾ ಇಷ್ಟಿರಲಿಲ್ಲ. ಏನಿದ್ರು ನ್ಯೂಸ್ ಪೇಪರು, ರೇಡಿಯೋದಲ್ಲಿ. ನಮ್ಮ ಟೈಮಲ್ಲಿ ನಾನು 10th 11th ಟಿ ವಿ ಬಂದಿತ್ತು. ಸೊ ಅಷ್ಟೇ, ಅದಕ್ಕಿಂತ ಜಾಸ್ತಿ ಈಗ ಗೂಗಲ್ಲು ಅದು ಇದು ನಮಗೆ ಈ ಥರ ಯಾವುದೂ ಇರಲಿಲ್ಲ. ಅಷ್ಟರಲ್ಲೇ ನಾನು ಬುಕ್ ರೀಡಿಂಗಲ್ಲೇ ಅವ್ರ 3 ಜನರನ್ನ ನಾನು ರೋಲ್ ಮಾಡೆಲಾಗಿ ಇಟ್ಕೊಂಡು ನಾನು ಏನಾದರೂ ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಆಶಯ ಬಂದದ್ದು. ಅದು ನಮ್ಗೆ ಆ ಥರ ನಾವು ರೋಲ್ ಮಾಡೆಲ್ ಅಂತ ಯಾರನ್ನಾದರೂ ಒಂದು ಇಟ್ಕೊಂಡು ನೋಡಲಿಲ್ಲ ಅಂದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಲೈಫಲ್ಲಿ. ನೋಡಬೇಕಲ್ಲ ನಾವು. ಈಗ ಆಕಾಶ ಒಳಗೆ ಚಂದ್ರ ಐತಿ ಅಂದರೆ ಅಲ್ಲಿ ಹೋಗಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಅದನ್ನು ಫಸ್ಟ್ ನೋಡಬೇಕಾಗ್ತದೆ. ನಾವು ನೋಡಿಲ್ಲ ಅಂತಂದರೆ ಸುಮ್ಮನೆ ಹಾಗೆ ಡ್ರೀಮ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ಶುಡ್ ಸಿ ಆ್ಯಂಡ್ ದೆನ್ ವಿ ಕ್ಯಾನ್ ಡ್ರೀಮ್. ಅದನ್ನು ಸಕ್ಸಸ್ಫುಲಿ ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ನಾವು ಡೆಡಿಕೇಶನ್ ಬೇಕಾಗ್ತದೆ, ಇದಕ್ಕೆ ಡಿವೋಷನ್ ಬೇಕಾಗ್ತದೆ. ಒಂದು ದಿವಸ ಮಾಡಿದೆ, ಒಂದು ದಿವಸ ಬಿಟ್ಟೆ, ಹಂಗೆ ನಡೆಯೋಂಗಿಲ್ಲ. ಜಾಬ್ ಏನಾಗ್ತದೆ, ಬೆಳಗ್ಗೆ 10 ಗಂಟೆಗೆ ಹೋಗ್ತೀವಿ, ಸಾಯಂಕಾಲ 5 ಗಂಟೆಗೆ ಬರ್ತೀವಿ. ಅಲ್ಲಿ ಪ್ರೆಷರ್ ಇರ್ಬೋದು, ಏನಾದರೂ ಇರ್ಬೋದು, ಅಥವಾ ಸೀಟ್ ಇರ್ಬೋದು, ರಿಕಗ್ನೈಷನ್ ಇರ್ಬೋದು, ಅದು ಬೇರೆನೇ. ದಟ್ ಈಸ್ ಈಸಿಯೆಸ್ಟ್. ಬಟ್ ಒಂದು ಸ್ವಂತ ಬಿಸ್ನೆಸ್ ಅಂದ ಹೊತ್ತಿನಾಗೆ ನಮ್ಮ ಲೈಫ್ ಟೈಮ್ ಅರ್ನ್ ಮಾಡಿರೋ ದುಡ್ಡೆಲ್ಲ ಹಾಕಿರ್ತೀವಿ ಇದಕ್ಕೆ. ಹೌದಾ? ರಿಸ್ಕ್ ಇರ್ತದೆ. ನಾವು ಫುಲ್ ಟೈಮ್ ಡಿವೋಷನ್ ಬೇಕಾಗ್ತದೆ, ಡೆಡಿಕೇಶನ್ ಬೇಕಾಗ್ತದೆ. ನಮ್ಮ ಪರ್ಸ್ನಲ್ ಲೈಫಿಗೆ ನಾವು ಟೈಮ್ ಕೊಡೋದನ್ನು ವಿಚಾರ ಮಾಡೋದು ಬಿಟ್ಟು ನಾವು ಇದನ್ನು ಮಾಡಬೇಕಾಗ್ತದೆ. ನೀವು ಎರಡೂ ಮಾಡಿರಿ, ನಿಮ್ಗೆ ಯಾವ್ದು ಭಾಳ ಚಲೋ ಅನಿಸುತ್ತೆ? ಈಗ ಇದೇ ಚೆನ್ನಾಗಿ ಅನಿಸ್ತದೆ. ಅದನ್ನು ಮಾಡಿದ್ದಕ್ಕೇ ಇದು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸ್ತದೆ.
ಬಿಸ್ನೆಸ್ ಕ್ಲಿಕ್ ಆಯಿತು ಇದು ಹೇಳ್ತೀರಿ, ಇಲ್ಲಾಂದರೆ ಏನಾದರೂ? ಇಲ್ಲ, ನಾನು ಬಿಸ್ನೆಸ್ ಸ್ಟಾರ್ಟಿಂಗಿಂದನೇ ಮಾಡಿದರೆ ನಾನು ಇಷ್ಟು ಸಕ್ಸಸ್ಫುಲಿ ಮಾಡ್ತಿದ್ದೆ ಅಂತ ನಾನು ಅನಿಸೋದಿಲ್ಲ. ನಾನು SBI ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ನಾನು 3 ಸ್ಟೇಟಲ್ಲಿ ಸರ್ವ್ ಮಾಡಿದ್ದೀನಿ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ 3 ಸ್ಟೇಟಲ್ಲಿ ಸರ್ವ್ ಮಾಡಿದ್ದೀನಿ. 26 ಇಯರ್ಸು, ಮಲ್ಟಿಪಲ್ ವೆರೈಟೀಸ್ ಆಫ್ ಪೀಪಲ್, ತುಂಬ ಜನ ನೋಡಿದ್ದೀರಾ? ಸಿಕ್ಕಾಪಟ್ಟೆ ತೆಲುಗು, ಮರಾಠಿ, ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಕಲ್ತ್ಕೊಂಡು ಎಲ್ಲರ ಜೊತೆ ಮಾತಾಡೋದು, ಸರ್ವ್ ಮಾಡೋದು. ಸರ್ವಿಸ್ ನನ್ನ ಮೇನ್ ಇಂಟೆನ್ಷನ್ನು. ಆಮೇಲೆ ಯಾರಾದರೂ ಇಲ್ಲಿಟ್ರೇಟ್ ಜನರು ಬಂದಾಗ ಅವ್ರಿಗೆ ಅರ್ಥ ಆಗಲಾರ್ದವ್ರಿಗೆ ತಿಳಿಸಿ ಹೇಳಿ, ಸಾಧ್ಯ ಆದಷ್ಟು ನನ್ನ ಒಂದು ಪೊಸಿಷನಿಗೆ ತಕ್ಕಂಗೆ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದೆಲ್ಲ ಮಾಡಿ, ಆ ಉದ್ದೇಶ ಇದ್ದದಕ್ಕೆ ಇವತ್ತಾದರೂ ಸಹಿತ ನಂದು ಒಂದು ಗುರಿ ಜನ್ರೇಷನ್ ಆಫ್ ಎಂಪ್ಲಾಯ್ಮೆಂಟ್, ಕೆಲಸ ಕೊಡಬೇಕು ಜನರಿಗೆ ಅನ್ನೋ ಒಂದು ಉದ್ದೇಶ ನಂದು. ದಟ್ ಈಸ್ ಪರ್ಮನೆಂಟ್ ಅಂತ ನನ್ನ ತಲೆಯೊಳಗೆ. ಗಿವಿಂಗ್ ಬ್ಯಾಕ್ ಟು ಸೊಸೈಟಿ, ರಿಕಗ್ನೈಸೇಷನ್ ಟು ಸಿಟಿ. ಸೊ ಇವೆಲ್ಲ ಒಂದು ಉದ್ದೇಶ ಇಟ್ಕೊಂಡ್ರೆ ನ್ಯಾಚುರಲಿ ಆಟೋಮೆಟಿಕಲಿ ನಾವು ಕಷ್ಟಪಟ್ಟಾಗ ನಮ್ಮ ಹಿಂದೆ ದುಡ್ಡು ತಾನೇ ಬಂದೇ ಬರ್ತದೆ. ಅದಕ್ಕಾಗಿ ನಾವು ಅದರಿಂದ ಹೋಗ್ಬಾರ್ದು ಅಂತ. ಇದು ನಮ್ಮ ವೀಕ್ಷಕರು ನೋಡುವಾಗ ಭಾಳ ಜನ ಹೆಣ್ಮಕ್ಳಿಗೆ ಹಿಂಗೇನೋ ಆಸೆ ಇರೋರಿಗೆ ಅನಿಸುತ್ತೆ, ನಾವು ಹಿಂಗೆ ಮಾಡ್ಬೋದಪ್ಪ, ಯಾರು ಬೇಕಾದ್ರೆ ಮಾಡ್ಬೋದು ಅಂತ. ಹಂಗೆ ಯಾರ ಮನಸ್ಸಲ್ಲಿ ಉದ್ಯೋಗ ಮಾಡಬೇಕು ಅಂದ್ಕೊಂಡವ್ರಿಗೆ, ಅಥವಾ ನಾವು ಏನಾದರೂ ಅಚೀವ್ ಮಾಡಬೇಕು, ಮನೆ ಕೂತ್ಕೊಂಡಿರ್ತಾರೆ, ಏನಾರು ಅಚೀವ್ ಮಾಡಬೇಕು, ಮಾಡೋಕ್ಕಾಗುತ್ತೋ ಇಲ್ವೋ, ಹೆಂಗೆ ಮಾಡೋದು ಅಂತಂದರೆ ಒಂದು ಹೆಣ್ಮಕ್ಳಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ ಮೇಡಮ್? ಹೆಂಗೆ ಸ್ಟಾರ್ಟ್ ಮಾಡಬೇಕು, ಅಥವಾ ಏನು ಬೇಕು ಅನಿಸುತ್ತೆ ನಿಮಗೆ ಮೊದಲು? ಫಸ್ಟು ಧೈರ್ಯ ಅನ್ನೋದು ಒಳಗಡೆ ಇದ್ದದ್ದನ್ನು ಹೊರಗಡೆ ತೆಗಿಬೇಕು. ನಾವು ಯಾವುದಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಮೊದಲಿಂದ ನೋಡಿದರೆ ಇವಾಗ ಅಪಾರ್ಚುನಿಟಿಗಳು ಬೇಕಾದಷ್ಟು ಇರ್ತವೆ. ಯಾರ್ಯಾರಿಗೆ ಏನು ಸಾಧ್ಯತೆಗಳಿವೆ, ತಮ್ಮ ಪರಿಸರದೊಳಗೆ, ತಮ್ಮ ಮನೆಯೊಳಗೆ ಯಾವ ಥರ ಅನುಕೂಲವಿದ್ದಾವೆ ಅಂತ ಒಂದು ಸಕ್ಸಸ್ ಆಗುವಂಥ ಡ್ರೀಮನ್ನು ಕಾಣಬೇಕು. ಅದು ಕೈ ಮೀರಿ ಹೋಗಿ ಅದನ್ನು ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸುಮ್ಮನೆ ಮಾಡೋ ಬದಲು ಅಟ್ಲೀಸ್ಟ್ ತಮಗೆ ಏನು ಕೆಪಾಸಿಟಿ ಇದೆ, ತಾವು ಏನು ಮಾಡ್ಬೋದು, ತಾವು ಎಷ್ಟು ಟೈಮ್ ಕೊಡ್ಬೋದು, ಎಷ್ಟು ದುಡ್ಡು ಹಾಕ್ಬೋದು, ಎಷ್ಟು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋದು ಅಂತೀರಾ? ಹಾಂ, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಬೇಕಂತಲ್ಲ, ಅವ್ರವ್ರ ಕೆಪಾಸಿಟಿ ಒಳಗೆ ಇರ್ತದೆ ಎಲ್ರಿಗೂ. ಈಗ ಅವರು ಎಷ್ಟು ದುಡ್ಡು ಹಾಕ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಷ್ಟು ಟೈಮ್ ಕೊಡ್ಬೋದು, ಎಷ್ಟು ನಾಲೆಜ್ ಶೇರ್ ಮಾಡ್ಬೋದು ಅದರಲ್ಲಿ, ಅದ್ರ ಮೇಲೆ ದೇ ಕ್ಯಾನ್ ಡ್ರೀಮ್ ಇಟ್. ಈಗ ನಾನು ಥೌಸಂಡ್ಸ್ ಆಫ್ ಪೀಪಲ್ಸನ್ನ ಅಟ್ ಎ ಟೈಮ್ ಐ ಕ್ಯಾನ್ ಹ್ಯಾಂಡಲ್. ನನಗೇನು ಅನ್ಸೋದೇ ಇಲ್ಲ, ಬಿಕಾಸ್ ವಿ ಹ್ಯಾವ್ ಅ ಪ್ರಾಪರ್ ಸಿಸ್ಟಮ್. ಆ ಥರ ಪ್ರಾಪರ್ ಸಿಸ್ಟಮ್ ಡೆವಲಪ್ ಮಾಡಿದ್ದೀವಿ. ನಮ್ಮ ಹಿರಿಯರ ಒಳಗೆ ಹೋಗ್ತೀವಿ, ಮ್ಯಾನೇಜರ್ಸ್ ಇದ್ದಾರೆ, ಅದಕ್ಕೆ ಸಬಾರ್ಡಿನೇಟ್ಸ್ ಇದ್ದಾರೆ, ಮತ್ತು ಅದ್ರ ಕೆಳಗಿದ್ದಾರೆ, 3ನೇ ಸ್ಟೆಪ್ ಲೆವೆಲಲ್ಲಿ ಇರ್ತಾರೆ. ಸೊ ನಮ್ಗೆ ಈಸಿಯಾಗಿ ಮಾಡ್ತೀವಿ. ಈ ಥರ ಎಲ್ಲ ಡೆವಲಪ್ ಮಾಡಿಕೊಂಡು ಈಗ ನಾವು ಬರೀ ಟೆಕ್ನಿಕಲಿನೂ ಎಲ್ಲ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡಿಕೊಂಡು ಅವನ್ನೆಲ್ಲ ಅಪ್ಗ್ರೇಡ್ ಮಾಡಿಕೊಂಡು ಎಲ್ಲ ರೀತಿಯೂ ಮಾಡ್ಕೊಂಡಾಗ ಕೆಲಸ ಆಗ್ತದೆ. ನಾವು ಸುಮ್ಮನೆ ಆಮೇಲೆ ಯಾವತ್ತೂ ರೋಲ್ ಮಾಡೆಲ್ಸನ್ನು ಲೈಫಲ್ಲಿ ಇಟ್ಕೋಬೇಕಂತ ಹೇಳ್ತೀನಿ, ನನಗನ್ಸಿದ್ದು. ಈಗ ಯಾರಾದರೂ ಈ ಜೆಂಟ್ಸ್ ಅಂತೂ ಮಾಡೇ ಮಾಡ್ತಾರೆ, ಸಪೋರ್ಟ್ ಇರ್ತದೆ. ಯಾರಾದರೂ ಲೇಡೀಸ್ಗೆ, ವುಮೆನ್ಸ್ಗೆ, ಹೆಣ್ಮಕ್ಳಿಗೆ, ಸ್ಟೂಡೆಂಟ್ಸ್ಗೆ ಏನಾದರೂ ಮಾಡ್ಬೇಕನ್ನೋರಿಗೆ, ಯಾರಾದರೂ ಅಚೀವ್ ಮಾಡಿದವ್ರನ್ನ ನೋಡಿ ಬೇಕಾದಷ್ಟು ಜನರು ಸಿಗ್ತಾರೆ. ಅವರವರು ಲೈಫ್ ಹಿಸ್ಟ್ರಿ ತಿಳ್ಕೊಬೇಕು, ಎಷ್ಟು ಕಷ್ಟಪಟ್ಟು ಬಂದು ಅವ್ರು ಮಾಡಿದ್ರು. ಇದನ್ನ ಯಾವುದೂ ಈಸಿ ಇರೋದಿಲ್ಲ. ಹೌದು, ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸ್ತದೆ. ಮಾಡೋವರೆಗೂ ಏನಿದೆ, ಇದು ಹೆಂಗೆ ಮಾಡ್ತಾರೆ, ಏನು ಮಾಡಿದರು ಅನ್ನೋದನ್ನು ನಾವು ತಿಳ್ಕೊಂಡಾಗ, ಓದಿದಾಗ, ಕೇಳಿದಾಗ, ನೋಡಿದಾಗ ಇದು ಸಾಧ್ಯ ಆಗೋ ಚಾನ್ಸ್ ಇರುತ್ತೆ. ತಲೆಯೊಳಗೆ ಅದು ಒಂಥರ ಹ್ಯಾಮರ್ ಆಗ್ತಾ ಇರ್ತದೆ. ಹೌದು, ಅವ್ರು ಮಾಡಿದ್ರು, ನಾವು ಮಾಡ್ಬೋದು. ಅವ್ರು ಅಷ್ಟು ಬರ್ತದೆ. ಎಸ್, ಡೆಫಿನೆಟ್ಲಿ ನಾವು ಮಾಡ್ಬೋದು. ಅವ್ರು ಅಷ್ಟು ದೊಡ್ಡದು ಮಾಡಿದರು, ನಾವು ಸ್ವಲ್ಪದಿಂದ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪದಿಂದ ಸ್ಟಾರ್ಟ್ ಮಾಡಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀರಾ. ಇಷ್ಟು ಒಳ್ಳೆ ನಮಗೆ ಗದಗಲ್ಲಿ ಒಳ್ಳೆ ಕಲ್ಯಾಣ ಮಂಟಪನ ಕೊಟ್ಟಿದ್ದೀರಾ. ಮುಂದೆ ಏನು ಮೇಡಮ್ ನಿಮ್ಮ ಯೋಜನೆಗಳಕ್ಕಿಂತ ನಾನೇನು ಹೇಳ್ತಿದ್ದೀನಿ ಅಂದರೆ, ಎಲ್ಲರೂ ಕಲ್ಯಾಣ ಮಂಟಪ ದುಡ್ಡಿರೋ ಜನ ಬೇಕಾದಷ್ಟು ಇರ್ತಾರೆ, ಕಟ್ಟಿಸ್ತಾರೆ, ಬಿಟ್ಬಿಡ್ತಾರೆ. ಕಟ್ಟಿಸಿ ಬಿಟ್ಟುಬಿಟ್ರೆ ಅದು ಫೇಲ್ಯೂರ್ ಟೋಟಲಿ. ಇದನ್ನು ಮೇಂಟೈನ್ ಮಾಡಬೇಕು, ಮೇಂಟೈನ್ ಮಾಡಿ ತೋರಿಸ್ಬೇಕು. ಇವತ್ತು ನಮ್ಮಲ್ಲಿ ಬರೋ ಜನ ಏನಂತಾರೆ, 3 ವರ್ಷ ಆಯಿತು, ಫಸ್ಟ್ ಇಯರ್ ನಾವು ನೋಡಿದ್ವಿ, ಇವತ್ತಿಗೂ ಹಂಗೆ ಹೊಸದಿದ್ದಂಗಿದೆ. ಆಮೇಲೆ ನಮ್ಮಲ್ಲಿ ಅಪ್ಗ್ರೇಡೇಷನ್ ಮಾಡ್ಕೊಂಡು ಹೋಗಬೇಕು ಸರ್ವಿಸಸ್ಸಲ್ಲಿ. ಈಗ ನಮ್ಮಲ್ಲಿ ಜನ ಎಲ್ಲ ಏನಿರ್ತಾರೆ, ಹೌಸ್ ಕೀಪಿಂಗ್ ಅವರಾಗಲಿ, ಇವೆಂಟ್ನವರಾಗಲಿ, ಎಲ್ಲರೂ ಯೂನಿಫಾರ್ಮಲ್ಲಿ ಇರ್ತಾರೆ. ಬಂದವ್ರಿಗೆಲ್ಲ ಗ್ರೀಟ್ ಮಾಡ್ತಾರೆ, ಯಾರಿಗೂ ಎತ್ತರ ಧ್ವನಿಯಲ್ಲಿ ಮಾತಾಡೋದಿಲ್ಲ. ಅವ್ರನ್ನ ರಿಕ್ವೈರ್ಮೆಂಟನ್ನು ತಿಳ್ಕೊಂಡು ಸರ್ವಿಸ್ ಕೊಡ್ತಾರೆ. ಪ್ರತಿಯೊಂದನ್ನು ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಇದ್ರ ಇಂಪಾರ್ಟೆಂಟು. ನಾವು ಇದನ್ನು ಬಿಟ್ಟು ಹೊರಗಡೆ ನಾವು ಮರೆತು ಬಿಟ್ಟರೆ ಇಟ್ಸ್ ಫೇಲ್ಯೂರ್ ಆಗ್ತದೆ. ಆಮೇಲೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಸರ್ವಿಸು ಮೇಂಟೆನೆನ್ಸನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದಾಗಲೇ ನಾವು ಸಕ್ಸಸ್ ಆಗೋದ್ರಿಗೆ. ಬೇರೆ ಏನಾದರೂ ಮಾಡಬೇಕು ಅಂತ ಏನಾದರೂ ತಲೆಯಲ್ಲಿ ಯೋಚನೆಗಳಿದೆಯಾ? ಬೇರೆ ಮಾಡೋದಕ್ಕಿಂತ ಮೇಂಟೈನ್ ಮಾಡಬೇಕು. ಬಿಕಾಸ್ ಐ ಮೀನ್ ಸೆಕೆಂಡ್ ಇನ್ನಿಂಗ್ಸ್ ಆ ಥರ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಇದರ ರಿಸಲ್ಟ್ ಬರಲಿಕ್ಕೆ ಇಟ್ ಟೇಕ್ಸ್ ಟೈಮ್. ಇನ್ನೂ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಆ ಥರ ಇವೆಂಟ್ ಪ್ಲ್ಯಾನಿಂಗ್ ಒಂದು ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಿದ್ದು. ಪ್ಲಸ್ ಅದನ್ನು ನಮ್ಮ ಮಗ ಮೇನ್ ಇನ್ಚಾರ್ಜ್ ಆಗಿ ನೋಡೋದ್ರಿಂದ ನನಗೆ ಅಷ್ಟೊಂದು ಅದ್ರದ್ದು ಪ್ರೆಷರ್ ಇಲ್ಲ. ಈಸ್ ಮ್ಯಾನೇಜಿಂಗ್ ಪೂರ.
ಸೊ ಮತ್ತೆ ಹೊಸದು ಮತ್ತೊಂದು ಏನಾದರೂ ಮಾಡೋದು ಅನ್ನೋದು ಸ್ವಲ್ಪ ಕಷ್ಟ. ಇದರಲ್ಲಿ ನಮ್ಮ ಒಂದು ಈಗ ನೆಕ್ಸ್ಟು ನಾವು ಮನುಷ್ಯರಿಗೆಲ್ಲ ಜಾಬ್ ಕೊಡಬೇಕು ಅದೆಲ್ಲ ಮಾಡಿದ್ವಿ. ನೆಕ್ಸ್ಟು ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ನಾವು ಸ್ವಲ್ಪ ಏನಾದರೂ ನಮ್ಮ ಕಡೆಯಿಂದ ಸಾಧ್ಯದ ಹೆಲ್ಪ್ ಮಾಡಬೇಕಂತ. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ದೇಸಿ ಕವುಗಳೆಲ್ಲ ನಶಿಸಿ ಹೊಂಟವು. ಸೊ ನಮ್ಮ ಮಲೆನಾಡು ಗಿಡ್ಡ ಅಂಥೇಳಿ ಅದು ಒಂದು 3 ಒಂದು ಆಕಳು, ಅದ್ರ ಕರು, ಒಂದು ಹೋರಿ, ಅವನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಸಾಕ್ಕೊಂಡ್ವಿ ನಾವು. ಸೊ ಅದರಲ್ಲಿಂದ ನಮ್ಮದು ಎನ್ವೈರ್ಮೆಂಟ್ ಚೆನ್ನಾಗಿರ್ತದೆ. ಇಲ್ಲಿ ಮದುವೆಗೆ ಬಂದವರೆಲ್ಲ ಪೂಜೆ ಎಲ್ಲ ಮಾಡ್ತಾರೆ, ನಮ್ಮ ಮೈಂಡ್ ಫ್ರೆಶ್ ಇರ್ತದೆ. ಅದರದ್ದು ಕೆಲವೊಂದು ಗೊಬ್ಬರ ಎಲ್ಲ ಯೂಸ್ ಮಾಡ್ಕೊತೀವಿ. ಸೊ ಮುಂದೆ ಫ್ಯೂಚರ್ ಒಳಗೆ ನನಗೆ ಸಸ್ಟೈನಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತೀನಿ. ಅದರಿಂದ ಫರ್ಟಿಲೈಸರ್ ಆಗಲಿ, ಗೋಮೂತ್ರ ಆಗಲಿ, ಅದನ್ನೇನಾದರೂ ಬಳಸಿ ಏನಾದರೂ ಮಾಡೋ ಒಂದು ವಿಚಾರ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ಫುಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಆ ಆ್ಯಂಗಲ್ ಒಳಗೆ ಥಿಂಕ್ ಮಾಡ್ತೀನಿ. ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಇದು ದನಗಳು, ಹಸುಗಳದ್ದು ಗೊಬ್ಬರದಿಂದ ಏನಾದರೂ ಮಾಡಬೇಕು ಅನ್ನೋ ವಿಚಾರ ಇದೆ. ಸೊ ಅದಕ್ಕಾದರೂ ಸಹಿತ ಈಗ ಯಾವಾಗದು ಪಕ್ಷಿ ಪ್ರಾಣಿಗಳೆಲ್ಲ ಗೂಡು ಕಟ್ಟೋದು ಮಾಡೋದು ಅವಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ. ನೀರು ಗೀರು ಫುಡ್ಡು ಅವಕ್ಕೆಲ್ಲ ಏನಾದರೂ ಕೊಡೋದು. ಸೊ ಬರೀ ಹ್ಯೂಮನ್ಗೆ ಅಷ್ಟೇ ನಾವು ಸಪೋರ್ಟ್ ಮಾಡೋದಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶ. ಸ್ವಲ್ಪ ಕೈಂಡ್ನೆಸ್ಸನ್ನು ತೋರಿಸ್ಬೇಕಾಗ್ತದೆ. ಅದು VRS ನಾನು ಹೇಳಿದೆ ಮೇಡಮ್, ಒಂದು ಕಾನ್ಸ್ಟೆಂಟಾಗಿ ಒಂದು ಕೆಲಸ ಮಾಡುವಾಗ ಸಡನ್ನಾಗಿ ಬಿಟ್ಟು ಬೇರೆದ್ರೊಳಗೆ ಜಂಪ್ ಆಗಬೇಕು ಅಂತ ರಿಸ್ಕ್ ಇರೋವಂಥ ಒಂದು ಉದ್ಯೋಗಕ್ಕೆ ಜಂಪ್ ಆಗೋವಾಗ ಆ ಮೂಮೆಂಟ್ ಹೆಂಗಿತ್ತು ನಿಮಗೆ? VRS ತೊಗೊಂಡು ಈ ಕಡೆ ಆ ಡಿಸಿಷನ್ ಅಂತ ಇರುತ್ತಲ್ಲ, ಯಾರ ಹತ್ರ ಫಸ್ಟ್ ಡಿಸ್ಕಸ್ ಮಾಡಿದ್ರೆ ನಾನು ಹಿಂಗೆ ಮಾಡಬೇಕು ಅಂತ ಇದ್ದೀನಿ? ಆ್ಯಕ್ಚುಲಿ ಅದು ಏನಾಗ್ಬಿಡ್ತು ಅಂತಂದರೆ, ಇವಾಗ ನಾನು ಎಲ್ಲಿಂದ ಹೇಳಬೇಕಂತದ್ದು ಅರ್ಥ ಆಗೋದಿಲ್ಲ. ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರ್ತದೆ. ಅದು VRS ತೊಗೋಬೇಕಾದ್ರೆ ನನಗೆ ಸ್ವಲ್ಪ ಅಪ್ಸೆಟ್ ಆಗೇ ತೊಗೊಂಡೆ. ನಾನು ಭಾಳ ಒಳ್ಳೆ ಎಲ್ಲ ಕೆಲಸ ಮಾಡ್ತಿದ್ವಿ, ಒಳ್ಳೆ ಐಡೆಂಟಿಟಿ ಇತ್ತು. ಸ್ವಲ್ಪ ಔಟ್ ಆಫ್ ವೇ ಒಳಗೆ ನನಗೆ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ನಮ್ಮ ಹೈಯರ್ ಅಥಾರಿಟಿಯವರು ನಾವು ಅದನ್ನು ಮಾಡಲಿಕ್ಕಾಗಲಿಲ್ಲ ನನಗೆ. ಸೊ ದೆನ್ ನಾನು ಅಂದೆ, ಇದು ನನ್ನ ಕಡೆಯಿಂದ ಸಾಧ್ಯ ಆಗೋದಿಲ್ಲ, ನಾನು ಬಿಟ್ಬಿಡ್ತೀನಿ ಅಂಥೇಳಿ. ದೆನ್ ಐ ಡಿಸ್ಕಸ್ ವಿತ್ ಮೈ ಹಸ್ಬೆಂಡ್, ನಾನು ಬಿಡ್ತೀನಿ ಅಂತ. ಅವ್ರು ಬೇಡ, ಯಾಕೆ ಬಿಡ್ತೀವಿ, ರಿಸ್ಕು. ನಾನು ಅದೇ ಅದರೊಳಗೆ ಏನೂ ರಿಸ್ಕ್ ಇಲ್ಲ, ನಾನು ಬಿಟ್ಬಿಡ್ತೀನಿ, ಸಾಕು, ನಡೀತಿದೆ, ಏನಾಗುತ್ತೆ ನೋಡ್ತೀನಿ ಮುಂದೆ ಅಂಥೇಳಿ ಆ ಒಂದು ಮೂಡೊಳಗೆ ನಾನು ರಿಸೈನ್ ಮಾಡಿದೆ. ಸ್ವಲ್ಪ ಮನೆಯಲ್ಲೆಲ್ಲ ಕೇಳಿಬಿಟ್ಟು ರೈಟ್ ಅಂಥೇಳಿ. ಆಮೇಲೆ ದೆನ್ ಕೋವಿಡ್ ಬಂದುಬಿಡ್ತು. ಕೋವಿಡ್ ಟೈಮಲ್ಲಿ ಸ್ವಲ್ಪ ನನಗೆ ಸುಧಾರಿಸ್ಕೊಳ್ಳಿಕ್ಕೆ ಟೈಮ್ ಸಿಕ್ತು. ಆಮೇಲೆ ಇದು ನಮ್ಮ ಫಾದರ್ ಕೊಟ್ಟರು ಲ್ಯಾಂಡ್, ಏನಾದರೂ ಮಾಡಬೇಕು ಅಂತ ಪೇಪರ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಯಾವ ಪ್ರಾಜೆಕ್ಟ್ ಸೂಟ್ ಆಗ್ತದೆ, ಈ ಊರಿಗೆ ಏನು ಸೂಟ್ ಆಗ್ತದೆ, ಒಂದು ಸಣ್ಣದೊಂದು ಕಲ್ಯಾಣ ಮಂಟಪ ಮಾಡಿಬಿಟ್ರೆ ಚೆನ್ನಾಗಿರ್ತದೆ. ಅವ್ರ ಹೆಸರು, ತಂದೆ ಹೆಸರೊಳಗೆ ಕಲ್ಯಾಣ ಕಾರ್ಯಗಳು ನಡೀತಾ ಇರ್ತಾವೆ ಅಂತ ಇಷ್ಟು ಸಣ್ಣ ಡ್ರೀಮ್ ಇತ್ತು. ಓಕೆ. ಬಟ್ ನಮ್ಮ ಹಸ್ಬೆಂಡ್, ಮಾಡೋದು ಮಾಡ್ತೀರಿ, ದೊಡ್ಡದೇ ಮಾಡಿಬಿಡು, ನಾನು ಸಪೋರ್ಟ್ ಫುಲ್ ಐತಿ, ನಿನ್ನ ಮೇಲೆ ಗ್ಯಾರಂಟಿ ಐತಿ, ನೀನು ಮಾಡ್ತೀವಿ, ಏನಾದರೂ ಮಾಡ್ತೀನಿ, ನೀನೇನು ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಆಗಲಿ ವಿಚಾರ ಮಾಡೋದು ಬೇಡ, ನೀನು ಮಾಡು, ದೊಡ್ಡದೇ ಮಾಡೋಣ, ರಿಕಗ್ನೈಸ್ ಆಗುವಂಥದ್ದು ಮಾಡೋಣ, ಯುನೀಕಾಗಿ ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ ಅಂತ ಎಲ್ಲರೂ ದೆನ್ ಸೇರಿಬಿಟ್ರು ನಮ್ಮ ಜೊತೆಗೆ. ಸೊ ಇಲ್ಲಿ ಪೇಪರ್ ವರ್ಕಿಗೆಲ್ಲ ನಮ್ಮ ಮೈದ್ನ ಯೋಗೇಶ್ ಅಂತೇಳಿ ಅವರು ಓಡಾಡಿ ಹೆಲ್ಪ್ ಮಾಡಿದರು. ನಾನು ಅವಾಗ ಪೂಣಾದಾಗಿದ್ದು, ನಮ್ಮ ಸಿಸ್ಟರು ಅವ್ರದ್ದೊಂದು ಪಾರ್ಟ್ ಅವ್ರ ಹೆಸರಲ್ಲಿರೋ ಲ್ಯಾಂಡನ್ನು ನಂಗೆ ಶೇರ್ ಮಾಡಿದರು. ಹಸ್ಬೆಂಡ್ ಮನಿ ಇನ್ವೆಸ್ಟ್ ಮಾಡಿದರು. ಸೊ ಈ ಥರ ಎಲ್ಲ ಡಿಸೈನು, ಆರ್ಕಿಟೆಕ್ಟ್ ಎಲ್ಲ ಹುಡುಕಿ ಮಾಡಿ, ಡಿಸೈನ್ಸ್ ಎಲ್ಲ ಮಾಡಿ ಒಂದು 20 ವರ್ಷ 30 ವರ್ಷ ಕಂಟಿನ್ಯೂ ಚೆನ್ನಾಗಿ ನಡ್ಕೊಂಡು ಹೋಗುವಂಥ ಒಂದು ಬಿಸ್ನೆಸ್ಗೆ ಏನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿ ವಿಚಾರ ಮಾಡಿದ್ದು. ಇಷ್ಟೆಲ್ಲ ಮಾಡೋಕ್ಕೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋದಾದರೆ ನಿಮಗೆ ಯಾರು ಫಸ್ಟ್ ತಲೆಗೆ ಬರ್ತಾರೆ? ಅದಕ್ಕೆ ಫಸ್ಟು ಸೆಕೆಂಡು ಏನಿಲ್ಲ. ಫಸ್ಟು ಹೇಳಬೇಕಂದ್ರೆ ನನ್ನ ಫಾದರ್ಗೆ ಹೇಳ್ತೀನಿ ಥ್ಯಾಂಕ್ಸ್ ನಾನು. ಬಿಕಾಸ್ ಲ್ಯಾಂಡ್ ಕೊಟ್ಟಿರೋದೇ ಅವರು. ಅವರ ಪ್ರೌಡ್ ಮಗಳ, ಯಾವತ್ತೂ ನನಗೆ ಡಿಫ್ರೆಂಟಾಗೇ ನೋಡಿದ್ರು. ಅವ್ರ ಮಗಳಂತ ನೋಡಲಿಲ್ಲ, ಮಗ ಅಂತಲೇ ನೋಡ್ಕೊಂಡಿದ್ರು. ಸೊ ಅವರು ಆಶೀರ್ವಾದದಿಂದಲೇ ನಾನು ಇವತ್ತು ಇಷ್ಟು ಅಚೀವ್ ಮಾಡಿದೆ ಅಂತ. ಫಸ್ಟ್ ಥ್ಯಾಂಕ್ಸ್ ಟು ಮೈ ಫಾದರ್ ಓನ್ಲಿ. ಅದೇ ಮೇಡಮ್, ಒಂದು ಕೆಲಸ ಅಂತ ಅಂದರೆ ನಾವು ಬೆಳಗ್ಗೆ 9 ಗಂಟೆಗೆ ಹೋಗ್ತೀವಿ, ಲಾಗಿನ್ ಆಗ್ತೀವಿ, ಮಾಡ್ತೀವಿ, ಬರ್ತಿರ್ತೀವಿ, ನಮಗೆ ಎವ್ರಿ ಮಂತ್ ಸ್ಯಾಲ್ರಿ ಸಿಗ್ತಿರುತ್ತೆ, ಅದು ಬೇರೆ ಕೆಲಸ ಆಗುತ್ತೆ. ಆದರೆ ತುಂಬ ಜನನ ಮೇಂಟೈನ್ ಮಾಡೋದು, ಬಿಕಾಸ್ ಎಂಪ್ಲಾಯರ್ಗೆ ಗೊತ್ತು ಎಂಪ್ಲಾಯೀಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ತುಂಬ ಕಷ್ಟ ಅಂತ. ಆ ಥರದ ಸಿಚುವೇಶನ್ ಇದ್ದಾಗ ನೀವು ನಿಮ್ಮ ಎಂಪ್ಲಾಯೀಸ್ನೆಲ್ಲ ಹೆಂಗೆ ನೋಡ್ಕೋತೀರಾ, ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಯಾಕಂದರೆ ಎಲ್ಲ ಒಂದೇ ಥರ ಇರಲ್ಲ. ಅದನ್ನು ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡು ಒಂದೇ ಜರ್ನಿಲಿ ಹೋಗೋದು ಅಂದರೆ ಕಷ್ಟ ಇರುತ್ತೆ. ಅದು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಮೇಡಮ್ ಆ್ಯಸ್ ಅ ಎಂಪ್ಲಾಯಿ ಆಗಿ? ಮತ್ತು ಎಂಪ್ಲಾಯರ್ ಆದಾಗ ಫಸ್ಟ್ ಬರೋದೇ ಅದು, ಲೈಕ್ HR ಆಗಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು ಅದನ್ನು? ಇದು ನೀವು ಕೇಳ್ತಿರೋ ಪ್ರಶ್ನೆ ಟೋಟಲಿ ಪ್ರೊಫೆಷ್ನಲ್ ಆಗಿದೆ. ನಾವು ಎಂಪ್ಲಾಯರು, ಎಂಪ್ಲಾಯಿ, ಸ್ಟಾಫು, ವರ್ಕರು ಅನ್ನೋ ಒಂದು ಶಬ್ದಗಳ ಒಳಗೇನೆ ಸೇರ್ಕೊಂಡು ಹೋದರೆ ಯಾವತ್ತೂ ಯಾರೂ ನಮ್ಮ ಮೇಲೆ ವಿಶ್ವಾಸ ಮಾಡೋದಿಲ್ಲ, ಯಾರೂ ನಮ್ಮ ಜೊತೆ ಪ್ರೀತಿಯಿಂದ ಕೆಲಸ ಮಾಡೋದಿಲ್ಲ. ಇವತ್ತು ನಾಳೆ ಹೆಂಗಾಗ್ಬಿಟ್ಟಿದೆ ಲೈಫಲ್ಲಿ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿದ್ದಾವೆ. ಗಂಡ, ಹೆಂಡತಿ, ಒಂದು ಮಗ, ಒಂದು ಮಗಳು ಅಥವಾ 2 ಮಕ್ಕಳು ಅಷ್ಟೇ. ಬೇರೆ ಅಕ್ಕಪಕ್ಕದವ್ರ ಜೊತೆನೂ ಮಾತಾಡೋಂಗಿಲ್ಲ.
ಆವಾಗಿನ ಥರ ಹಳ್ಳಿಯೊಳಗೆ ಇರೋ ಥರ ಜೀವನ ಇಲ್ಲ, ಲೈಫ್ ಇಲ್ಲ. ಎಲ್ಲರೂ ಏನಪ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಅವರು ಜಾಬಿಗೆ ಹೋಗ್ಬಿಡ್ತಾರಂದ್ರೆ ಗಂಡ ಹೆಂಡತಿ ಇಬ್ಬರೇ ಮನೆಯೊಳಗಿರೋದು. ಸೊ ಸಣ್ಣದು ಹಾಕ್ಕೊಂತ ಹೊಂಟಾವ ಫ್ಯಾಮ್ಲಿಗಳು. ಬಟ್ ನನ್ನ ಕೇಸ್ ಒಳಗೆ ಹೆಂಗಾಯ್ತಂದರೆ ನನ್ನ ಫ್ಯಾಮ್ಲಿ ಇವತ್ತು ದೊಡ್ಡದಾಯಿತು. ಎಷ್ಟು ದೊಡ್ಡದಂದರೆ ಎನ್ ನಂಬರ್. ನಾವು ಇವತ್ತಿಗೆ ಒಂದು ಸಣ್ಣ ಫಂಕ್ಷನ್ ಮಾಡಿದರೆ ಮಿನಿಮಮ್ ಒಂದು 50 ಜನ ಆಗ್ತೀವಿ. ಯಾರೂ ಹೊರಗಿನವ್ರು ಇರೋಂಗಿಲ್ಲ, ನಾವೇ ಇರ್ತೀವಿ. ಇವ್ರನ್ನ ಕರಿಬೇಕು, ಇವರು ನಮ್ಮವರು. ಸೊ ನೀವು ಸ್ಟಾಫು ಅಂತ ಹೇಳೋ ಶಬ್ದಕ್ಕೆ ನಾನು ಫ್ಯಾಮ್ಲಿ ಅನ್ನೋ ಶಬ್ದನ ರಿಪ್ಲೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಯಾಕಂದರೆ ಇಟ್ಸ್ ಅ ಫ್ಯಾಕ್ಟ್. ಅವರು ನನಗೆ ಕೊಡ್ತಿರೋ ಪ್ರೀತಿ ಆಗಲಿ ಅಥವಾ ನಾನು ಅವ್ರನ್ನ ನೋಡೋ ರೀತಿ ಆಗಲಿ, ನೀವೆಷ್ಟು ಅವ್ರಿಗೆ ಒಳ್ಳೇದಂದ್ರೆ ಪ್ರೀತಿ ತೋರಿಸ್ತೀರಾ ಅಷ್ಟು ಅವ್ರು ತಮ್ಮದೇ ಮಾಡ್ತಾರೆ. ನನ್ನ ಫ್ಯಾಮ್ಲಿ ಅಂತಲೇ ತಿಳ್ಕೊಂಡಿರ್ತೀವಿ ನಾವು ಪ್ರತಿಯೊಬ್ಬರಿಗೂ. ನಾನು ಇಲ್ಲಿ ವರ್ಕ್ ಮಾಡೋರಿಗೆ ಈಗ ಇದನ್ನು ಕಟ್ಟಬೇಕಾದ್ರೆ ಕಟ್ಟೋ ಕೆಲಸದಿಂದ, ಕನ್ಸ್ಟ್ರಕ್ಷನ್ನಿಂದ, ಫ್ಯಾಬ್ರಿಕೇಷನ್ ವರ್ಕು, ಬಾರ್ ಬೆಂಡಿಂಗ್ ವರ್ಕು, ಸ್ಟೀಲ್ ವರ್ಕು, ಸಿಮೆಂಟ್ ವರ್ಕು, ಇವೆಲ್ಲ ಪ್ರತಿಯೊಂದು ಬರೆಯುವಾಗ ಒಂದು ಟೀಮ್ಗಳು ಬರ್ತಾರಲ್ಲ, ಯಾರಿಗೂ ನಾವು ಯಾವತ್ತೂ ಎಲ್ಲಿನೂ ಅವ್ರನ್ನ ನೆಗ್ಲೆಕ್ಟು ಮಾಡಿಲ್ಲ, ಬಿಟ್ಟೂ ಕೊಟ್ಟಿಲ್ಲ. ನಾವೊಂದು ಸಣ್ಣ ಸೆಲೆಬ್ರೇಷನ್ ಒಳಗೂ ಸಹಿತ ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಪ್ರತಿ ದಿವಸನೂ ಅವ್ರಿಗೆ ಪ್ರತಿಯೊಬ್ಬರಿಗೂ ಚೆನ್ನಾಗಿದ್ದೀರಾ ಇಲ್ಲೋ, ಹುಷಾರಾಯ್ತೋ ಇಲ್ಲೋ, ಆರಾಮಿದ್ದೀರೋ ಇಲ್ಲೋ, ಏನು ರಿಕ್ವೈರ್ಮೆಂಟ್ ಅವ್ರಿಗೆ ಇರ್ತದೆ, ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಪೋರ್ಟ್ ಮಾಡೋದು, ಅಡ್ವೈಸ್ ಮಾಡೋದು, ಹೆಲ್ಪ್ ಮಾಡೋದು, ಎಲ್ಲ ರೀತಿಯಿಂದ ನೋಡ್ಕೊತ ಬಂದು ನನ್ನ ಫ್ಯಾಮ್ಲಿ ಅಂತಲೇ ತಿಳ್ಕೊಂಡು ಹೊಂಟೀನಿ. ಇವತ್ತಿಗೆ ನಾವು ಅವಾಗೆಲ್ಲ 1 kg 2 kg ಅಕ್ಕಿ ಬೇಳೆ ತೊಗೊಂಡು ಬಂದ್ರೆ ನಮ್ಮ ಮನೆಯೊಳಗೆ ಇವತ್ತೊಂದು ಚೀಲಗಟ್ಟಲೆ ತೊಗೊಂಡಿರ್ತೀನಿ ನಾನು ಸ್ಟಾಕ್ ಮಾಡಿ. ಬೆಳೆಗಳು ಬಂದಾಗ ಜೋಳ ತಂದ್ರಾಯಿತು, ಅಕ್ಕಿ ತಂದ್ರಾಯಿತು, ಚೀಲಗಟ್ಟಲೆನೇ ತೊಗೊಂಡು ಬಂದಿರ್ತೀವಿ. ಯಾಕಂದರೆ ನಮ್ಗೆ ಸಾಕಾಗಂಗಿಲ್ಲ ಅಷ್ಟು. ನನ್ನ ಫ್ಯಾಮ್ಲಿ ದೊಡ್ಡದು. ಊಟ ಮಾಡ್ತಿರ್ತೀವಿ, ಯಾರಾದರೂ ಬರ್ತಾರೆ, ಹಾಂ ಬರ್ರಿ ನೀವು ಊಟಕ್ಕೆ ಬರ್ರಿ, ಇವತ್ತು ನೀವು ಡಬ್ಬಿ ತೊಗೊಂಬಂದಿಲ್ಲ, ಹಾಂ ನೀವು ಊಟ ಮಾಡಿರಿ, ನಿಮ್ಮ ಮನೆಗೆ ರೊಟ್ಟಿ ಮಾಡಿಲ್ಲ ನೀವು ತೊಗೊಂಡು ಊಟ ಮಾಡಿರಿ. ಅಂದರೆ ಬರೀ ಬಿಸ್ನೆಸ್ ದುಡ್ಡು ಅಂತ ತಲೆಗೆ ಹಾಕೊಂಡು ಮಾಡಿದ್ರೆ ಇಲ್ಲ. ನನ್ನ ಜೊತೆ ಜನ ಉಳಿಬೇಕು, ನನ್ನ ಟೀಮ್ ಉಳಿಬೇಕು ಅಂತಂದರೆ ನಾವು ಅವ್ರು ನಮ್ಮವ್ರು ಅಂತ ತಿಳ್ಕೊಬೇಕಾಗ್ತದೆ. ಅವರು ತಮ್ಮದನ್ನೆಲ್ಲ ಬಿಟ್ಟು ನಮ್ಮದು ಅಂತ ಜವಾಬ್ದಾರಿ ತೊಗೊಂಡು ರೆಸ್ಪಾನ್ಸಿಬಿಲಿಟಿಯಿಂದ ವರ್ಕ್ ಮಾಡ್ಬೇಕಂದ್ರೆ ಸೊ ಅವ್ರಿಗೆ ನಮ್ದೊಂದು ಫೀಲಿಂಗ್ ಬರಬೇಕಲ್ಲ. ಇಲ್ಲಿ ನಮ್ಮದೇ ಕೆಲಸ ಅನ್ನಂಗೆ ಅವ್ರಿಗೆ ಆದರೆ ಫೀಲಿಂಗ್ ಬರಬೇಕಲ್ಲ ಅವ್ರಿಗೆಲ್ಲ. ನಾವು ನಮ್ಮಲ್ಲಿ ಪೇಮೆಂಟ್ ಎಲ್ಲ ಹೆಂಗೆ ಮಾಡೀವಿ, ಬ್ಯಾಂಕ್ ಥರ ಪಾಸ್ಬುಕ್ಸ್ ಎಲ್ಲ ಮಾಡೀವಿ. ಸೊ ಅವ್ರಿಗೆ ಸೆಕ್ಯೂರಿಟಿಗಾಗಿ ಅವರು ದುಡ್ಡನ್ನು ಆಗಿಂದಾಗೆ ತೊಗೊಂಡು ಖರ್ಚು ಮಾಡೋದು ಆ ಥರ ಏನೂ ಮಾಡೋಂಗಿಲ್ಲ. ಅವ್ರು ಹೆಂಗೆ ಡೆಬಿಟು ಕ್ರೆಡಿಟು ಹಚ್ಚಿ ಅವ್ರ ಕಡೆ ಒಂದು ಪಾಸ್ಬುಕ್ ಕೊಟ್ಟು ಯಾವಾಗ ಬೇಕಾದಾಗ ಅವ್ರಿಗೆ ತೊಗೊಂಡು ಹೋಗೋದು ಮಾಡೋದು, ಆಮೇಲೆ ಅದನ್ನು ನೆಕ್ಸ್ಟ್ ಹೆಂಗೆ ರೀಇನ್ವೆಸ್ಟ್ ಮಾಡೋದು ಎಲ್ಲ ಅಡ್ವೈಸ್ ಮಾಡ್ಕೊತ ಇರ್ತೀವಿ. ಅವ್ರ ಮಕ್ಕಳಿಗೆಲ್ಲ ಓದಿಸೋದು. ಆಮೇಲೆ ಇಲ್ಲಿ ಕಿಚನ್ ಗಾರ್ಡನ್ಸ್ ಎಲ್ಲ ಮಾಡಿರ್ತೀವಿ ನಾವು ಸಣ್ಣವೆಲ್ಲ. ಸೊ ನಾವೇ ನಮ್ಮದು ಗ್ರೋ ಯುವರ್ ಓನ್ ಫುಡ್ ಟೈಪ್ ಎಲ್ಲ. ಸೊ ನಾವೇ ಎಲ್ಲ ಕೆಲಸದವರೆಲ್ಲ ಇವಾಗ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಯೂಸ್ ಮಾಡ್ಕೊಳ್ಳೋದು. ಯಾರನ್ನೂ ಏನೂ ಬಿಟ್ಟು ಒಬ್ಬರನ್ನೊಬ್ಬರು ಇರೋದಿಲ್ಲ ನಾವು. ಪ್ರತಿಯೊಂದಕ್ಕೂ ಇಟ್ಸ್ ಮೈ ಫ್ಯಾಮಿಲಿ ಓನ್ಲಿ. ಒಂದು ಸಿಂಪಲ್ ವರ್ಡ್ ಒಳಗೆ ಎಂಪ್ಲಾಯರ್ ಅನ್ನೋದಿಲ್ಲ, ಟೋಟಲಿ ರಿಪ್ಲೇಸ್ಡ್. ಅವ್ರು ಯಾವುದೇ ಕಮ್ಯುನಿಟಿಯವ್ರು ಇರಬಹುದು, ಯಾವುದೇ ಜೆಂಡರ್ ಅವ್ರು ಇರ್ಬೋದು, ಹೈ ಲೆವೆಲಲ್ಲಿ ಇರ್ಬೋದು, ಲೋ ಲೆವೆಲಲ್ಲಿ ವರ್ಕ್ ಮಾಡ್ತಿರ್ಬೋದು, ಪ್ರತಿಯೊಬ್ಬರು ಇಂಪಾರ್ಟೆಂಟ್. ಯಾರು ಇಲ್ಲದ್ರಿಂದ ಏನೂ ಕೆಲಸ ಇಲ್ಲಿ ನಡೆಯೋಂಗಿಲ್ಲ. ಸೊ ಎವ್ರಿ ಒನ್ ಈಸ್ ಅವರ್ ಫ್ಯಾಮಿಲಿ ಮೆಂಬರ್ ಅಂತಲೇ ನಾವು ಟ್ರೀಟ್ ಮಾಡ್ತೀವಿ. ಇಟ್ಸ್ ಮೈ ಫ್ಯಾಮಿಲಿ ಓನ್ಲಿ. ಸಂಸ್ಕೃತಿ ಕನ್ವೆನ್ಷನ್ಸ್ ಅಂಡರ್ ಒಳಗೆ ಯಾರು ಒಳಗೆ ಗೇಟ್ ಒಳಗೆ ಬರ್ತಾರೆ ಎಲ್ಲ ದೇ ಎಂಟರ್ ದ ಫ್ಯಾಮಿಲಿ ಆಫ್ ಸಂಸ್ಕೃತಿ. ಅದಕ್ಕೆ ಇಷ್ಟು ಉದ್ಯೋಗ ನಿಮಗೆ ಬೆಳೆಯೋಕ್ಕೆ ಒನ್ ಆಫ್ ದ ರೀಸನ್ಸ್ ಅನಿಸುತ್ತೆ. ನೀವು ಎಲ್ಲರನ್ನೂ ಅಷ್ಟು ಒಳ್ಳೆ ಥರದಿಂದ ಟ್ರೀಟ್ ಮಾಡ್ತಿರೋದು. ನಮ್ಮ ವೀಕ್ಷಕರು ಯಾರಾದರೂ ಇದನ್ನ ನೋಡುವಾಗ ಯಾರಿಗಾದ್ರೂ ಏನಾದರೂ ಮಾಡಬೇಕು, ವಯಸ್ಸು ಆಗೋಗೈತಿ, ಇಲ್ಲ ನಾನು ಹುಡುಗಿ ಅಂತಾರೆಲ್ಲ ಯಾರಿದ್ರೆ ನಿಮ್ಮ ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಖುಷಿ ಆಯಿತು ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿ. ಕೊನೆಯದಾಗಿ ಯೂತ್ಸ್ಗೆ ಏನಾದರೂ ಸಂದೇಶ, ಅಲ್ಲೇ ಪರ್ಟಿಕ್ಯುಲರ್ ಆಗಿ ಯಾರಾದರೂ ಮಹಿಳೆಯರು ಏನಾದರೂ ಉದ್ಯೋಗ ಮಾಡಬೇಕು ಆ ಥರ ಇದ್ದರೆ ನೀವು ಏನು ಸಂದೇಶ ಹೇಳೋಕ್ಕೆ? ಇದು ಬರೀ ಯೂತ್ಸ್ಗಂತನೂ ಹೇಳೋಂಗಿಲ್ಲ. ಇದಕ್ಕೆ ಏಜ್ ಬಗ್ಗೆ ಬೇಕಾಗೇ ಇಲ್ಲ. ಎನಿ ಟೈಮ್. ಈಗ ಕೆಲವ್ರಿಗೆ ಯೂತ್ ಪೀರಿಯಡ್ ಮಿಸ್ ಆಗಿ ಹೋಗ್ಬಿಡ್ತದೆ. ಅವ್ರು ಮಾಡ್ಕೊಂಡು ಯಾವುದೋ ಒಂದು ಅನುಕೂಲಕ್ಕಾಗಿ, ಯಾವುದೋ ಒಂದು ಕಾರಣಕ್ಕಾಗಿ ಅವ್ರು ಅಂದ್ಕೊಂಡದ್ದು ಮಾಡ್ಲಿಕ್ಕೆ ಆಗಂಗಿಲ್ಲ. ದೇ ಕ್ಯಾನ್ ಡೂ ಇಟ್ ಎನಿ ಟೈಮ್. ಏಜ್ ಈಸ್ ಜಸ್ಟ್ ಅ ನಂಬರ್. ಅವ್ರಿಗೆ ಅಪಾರ್ಚುನಿಟಿ ಸಿಕ್ಕಾಗ ನನಗೆ 50 ವರ್ಷ ಆಯಿತು, ನಂಗೆ 40 ವರ್ಷ ಆಯಿತು, ನಾವೀಗ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ತಪ್ಪು. ದೇ ಕ್ಯಾನ್ ಡೂ ಇಟ್. ಐ ಹ್ಯಾವ್ ಪ್ರೂವನ್ ಇಟ್. ಮಾಡಬೇಕು. ಇದರ ಸಲುವಾಗಿ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಹೆಲ್ತನ್ನು ಮೇಂಟೈನ್ ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಹೆಲ್ತ್ ಈಸ್ ವೆಲ್ತ್ ಅನ್ನೋದಂತೂ ಸತ್ಯನೇ ಸತ್ಯ. ನಮ್ಗೆ ಆರೋಗ್ಯ ಇಲ್ಲ ಅಂತಂದರೆ ನಾವು 50 ಇಯರ್ಸಲ್ಲಿ ನಮಗೆ ಹೆಲ್ತ್ ಅಪ್ಸೆಟ್ ಆದರೆ ನಾವು ಬರೀ ಡಾಕ್ಟರ್ ಕಡೆ ಹೋಗಿ ದಿನ ಒಂದು ಹಾಸ್ಪಿಟ್ಲ್ ಅಡ್ಡಾಡಿ ಬರೋ ಬದಲು ಹೆಲ್ತನ್ನು ಮೇಂಟೈನ್ ಮಾಡಬೇಕು. ಒಳ್ಳೆಯ ಆಹಾರ ತಿನ್ನಬೇಕು, ದೇಸಿ ಫುಡ್ ತಿನ್ನಬೇಕು, ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಮೈಂಡ್ ಫ್ರೆಶ್ ಇಟ್ಕೋಬೇಕು. ಸೊ ದ್ಯಾಟ್ ಅದರಲ್ಲಿಂದ ವಿ ಕ್ಯಾನ್ ಡೂ ಮೆನಿ ಥಿಂಗ್ಸ್. ನಮ್ದು ಹೆಲ್ತ್ ಇಲ್ಲ ಅಂತಂದರೆ ಏನೂ ಇಲ್ಲ. ಫಸ್ಟ್ ಐ ಅಡ್ವೈಸ್ ಎವ್ರಿಬಡಿ ಟು ಮೇಂಟೈನ್ ಯುವರ್ ಹೆಲ್ತ್. ಟೇಕ್ ದೇಸಿ ಫುಡ್, ಆಮೇಲೆ ನೀವು ಯೋಗ ಅವೆಲ್ಲ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೆಟ್ ಯುವರ್ ಡ್ರೀಮ್ಸ್ ಡನ್ ಎಟ್ ಎನಿ ಟೈಮ್. ಅದು ಏಜಲ್ಲಿ ನಮ್ದು ಆಯಿತು 30 ಆಯಿತು ಮುಗೀತು, 20 ಆಯಿತು ಮುಗೀತು, ಅದನ್ನ ಯಾರು ಎಲ್ಲೂ ಬರೆದಿಲ್ಲ, ಯಾವ ಬುಕ್ಕಲ್ಲಿ ಇಲ್ಲ. ನೀವು ಇದನ್ನು ಮಾಡಬಾರ್ದು, ಏಜಿಗೆ ಮಾಡಿರಿ, ಇದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನು ಸಂಬಂಧ ಇಲ್ಲ. ಕನಸು ಅನ್ನೋದನ್ನು ನನಸು ಮಾಡಲಿಕ್ಕೆ ಅಪಾರ್ಚುನಿಟಿ ಸಿಕ್ಕಾಗ ರೆಕ್ಕೆ ಬಿಚ್ಚಿ ಹಾರಿಬಿಡ್ಬೇಕಂತ ಹೇಳ್ತೀನಿ ನಾನು. ದೆನ್ ಓನ್ಲಿ ವಿ ಕ್ಯಾನ್ ರೀಚ್ ದ ಸ್ಕೈ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಧನ್ಯವಾದ.
ನಾನು ನಿಮಗೆ ವಚನ ಟಿ ವಿಯವ್ರಿಗೆ ತುಂಬ ಧನ್ಯವಾದನ ತಿಳಿಸ್ತೀನಿ. ನನ್ನ ಒಂದೆರಡು ಮಾತುಗಳನ್ನು ನನ್ನ ವೀಕ್ಷಕರಿಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.